ಇದು ಅಂಡರ್ ಪಾಸ್ ಸರ್. ಕಾರ್ಯಕ್ರಮ ಯಶಸ್ವಿಗೆ ದೇವರು ಆಶೀರ್ವದಿಸಲಿ ಅಂತ ಪ್ರಾರ್ಥನೆ. ಆ ವಿಷಯದ ಬಗ್ಗೆ ನಿಮ್ ಜೊತೆಗೆ ಚರ್ಚಿಸೋದಕ್ಕೆ ಬಂದಿದ್ದೇನೆ. ನಾನು ಈ ವಿಷಯ ನಮಗೂ ನಿಮಗೂ ಎಲ್ಲ ಗೊತ್ತಿರೋದು 2014ರಲ್ಲಿ NHAIದವರು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರು ಈ ಕೆಲಸವನ್ನ ಪ್ರಾರಂಭ ಮಾಡಿದರು. ಅದು IRB ಕಂಪನಿ ಗುತ್ತಿಗೆ ತಗೊಂಡಿದೆ. 10 ವರ್ಷ ಆಯ್ತು. ಉಡುಪಿಯಲ್ಲಿಯೂ ಇದೇ ರಸ್ತೆ ಇದೆ, ಮಂಗಳೂರಿನಲ್ಲೂ ಇದೇ ರಸ್ತೆ ಇದೆ, ಆ ಕಡೆ ಕೇರಳದಲ್ಲೂ NH66 ಅನ್ನೋ ರಸ್ತೆ ಇದೆ. ಅಲ್ಲೆಲ್ಲ ಹೇಗಾಗಿದೆ ಅದೆಲ್ಲ ನಾವೆಲ್ಲ ನೋಡಿದಂಥವ್ರು ಮಾಡಿದಂಥವ್ರು. ಆದರೆ ಕಳೆದ 10 ವರ್ಷ ಆದರೂ ನಮ್ಮ ಜಿಲ್ಲೆಯಲ್ಲಿ ಮೂಡಬಟ್ಕಳ ಪ್ರಾರಂಭಿಸಿ ಕಾರವಾರ ತನಕನೂ ಅಲ್ಲಿ ಇಲ್ಲಿ ಸಾಕಷ್ಟು ಕಡೆಯಲ್ಲಿ ವಿಳಂಬ ಆಗಿ ಕೆಲಸ ಪೂರ್ಣ ಆಗದೆ ಅನೇಕ ರೀತಿಯ ಸಾವು ನೋವು ಕಷ್ಟಗಳು ಅನುಭವಿಸ್ತಾ ಇದೆ. ನಾನು ಅದನ್ನ ವಿಸ್ತರಿಸಿ ಹೇಳೋದಿಲ್ಲ, ಯಾಕಂದ್ರೆ ನಮಗೂ ನಿಮಗೂ ಗೊತ್ತಿದೆ, ದಿನ ಅನುಭವಿಸ್ತಿದ್ದೀವಿ ಅದು ಕಷ್ಟ. ಇದರೊಳಗೆ 2 ಮುಖ್ಯವಾದಂತಹ ಕಾರಣ ಇದೆ. ಈ ವಿಳಂಬಕ್ಕೆ 2 ಮುಖ್ಯವಾದ ಕಾರಣ ಇದೆ. ಮೊದಲನೇದು, ರಾಜ್ಯ ಸರ್ಕಾರದಿಂದ ಜಿಲ್ಲಾ ಆಡಳಿತದಿಂದ ರಸ್ತೆಯನ್ನ ಜಾಗ ಅದು ನಮಗೆ ಅಕ್ವೈರ್ ಮಾಡಿ ಅಲ್ಲಿದ್ದಂತಹ ಒಂದು ಅತಿಕ್ರಮಣವನ್ನ ಅಥವಾ ಅಲ್ಲಿದ್ದಂತಹ ಮಾಲೀಕರ ಸ್ಥಳವನ್ನ ನಮಗೆ ಖುಲ್ಲಾ ಮಾಡಿ ಕೊಡಬೇಕು. ಆಗ ನಾವು ಅದು ಎಷ್ಟು ಮೀಟರ್ ಅಗಲ ಮಾಡ್ತೇವೋ ಅಷ್ಟು ಮೀಟರ್ ರಸ್ತೆಯನ್ನ ನಮಗೆ ಖುಲ್ಲಾ ಮಾಡಿ ನಮಗೆ ಕೊಟ್ಟ ಮೇಲೆ ನಾವು ರಸ್ತೆ ಮಾಡೋದಕ್ಕೆ ಮುಂದಾಗ್ತೇವೆ. ಇನ್ನೂ ಅನೇಕ ಕಡೆಗಳಲ್ಲಿ 10 ವರ್ಷ ಆದರೂ ಸಹ ಸರ್ಕಾರದಿಂದ ಈ ಆಗಬೇಕಾದಂತಹ ಈ ಕೊರತೆ ರಾಜ್ಯ ಸರ್ಕಾರದಿಂದ ನಮಗೆ ಆಗಿದೆ. ಅದು ಮುಂದುವರೆದದು. ಈಗ ಅದು ನಾನು ಕುಮಟಾ ವಿಷಯದಲ್ಲಿ ಹಾಗೆ ನೀವು ಬೇರೆ ಬದಿ ಈ ರೀತಿ NHAIದವರು ರಾಷ್ಟ್ರೀಯ ಹೆದ್ದಾರಿಯವರು ಇಲಾಖೆಯವರು ನಮಗೆ ಹ್ಯಾಂಡ್ ಓವರ್ ಆಗದೆ ಇರೋದ್ರಿಂದ ಈ ಸಮಸ್ಯೆ ಇದೆ. ಹ್ಯಾಂಡ್ ಓವರ್ ಆಗೋದು ಅಂದ್ರೆ ಪ್ರೋಗ್ರೆಸ್ ರಿಪೋರ್ಟ್ ಇತ್ತಲ್ರಿ, ಟೋಟಲ್ ಕಿಲೋಮೀಟರ್ ಇದೆ. ನಮಗೆ ಹ್ಯಾಂಡ್ ಓವರ್ ಆಗಲಿಲ್ಲ ಅಂದ್ರೆ ಎಷ್ಟು ಕಿಲೋಮೀಟರ್ ಇದೆಲ್ಲ ಸೇರಿದ್ರೆ ಒಟ್ಟು ಕಿಲೋಮೀಟರ್ ಎಷ್ಟು? 80. ಎಷ್ಟು ಒಟ್ಟು ಕಿಲೋಮೀಟರ್ ಎಷ್ಟು? 187. ಅಲ್ಲ ರೀ, ಇಲ್ಲಿದೆ ನಮ್ಮ 187. 187ರಲ್ಲಿ ಈಗ ಆಗಿದ್ದೆಷ್ಟು? 179 ಆಗಿದೆ. ಅಂದ್ರೆ ಇನ್ನು 7-8 ಕಿಲೋಮೀಟರ್ ಅಷ್ಟೇ ಸಮಸ್ಯೆ ಇರೋದು. ಈಗ 7-8 ಕಿಲೋಮೀಟರ್ ಅಷ್ಟೇ ಸಮಸ್ಯೆ ಇರೋದು. 179 ಆಗಿದೆ. ಆದ್ರೆ ಈ 7-8 ಕಿಲೋಮೀಟರ್ನಲ್ಲೇ ಹ್ಯಾಂಡ್ ಓವರ್ ಆಗಲಿಲ್ಲ, ಅಲ್ಲಿ ಸಮಸ್ಯೆ ಆಗಿದೆ, ಹಾಗಾಗಿ ಪರಿಹಾರ ಕೊಡಲಿಲ್ಲ, ಇತ್ಯಾದಿ ತೆರವುಗೊಳಿಸಿಕೊಳ್ಳಲಿಲ್ಲ. ಹೀಗೆ 2ನೇ ಬೇಡಿಕೆ ಅಲ್ಲಿ ಕೋರ್ಟಿಗೆ ಹೋಗಿದೆ. ಹೀಗೆ ಅದೆಲ್ಲ ಈ ಕಾರಣದಿಂದ. 2ನೇದು ಸಮಸ್ಯೆ ಆಗಲಿ ಮುಖ್ಯ ಕಾರಣ ಅಂದ್ರೆ ನಮ್ಮ ಜನರ ಬೇಡಿಕೆಗಳು ಅನೇಕ ಇದೆ. ಫ್ಲೈಓವರ್ ಆಗಬೇಕು ಅಂತಿದೆ, ನಮ್ಮ ಇಲ್ಲಿ ಮೂಡಬಟ್ಕಳದಲ್ಲಿ ಅಂಡರ್ ಪಾಸ್ ಆಗಬೇಕು ಅಂತಿದೆ, ಸರ್ವಿಸ್ ರೋಡ್ ಆಗಬೇಕು ಅಂತಿದೆ, ಈ ಶಿರಾಲಿ ಅಂತಲ್ಲಿ 30 ಮೀಟರ್ ಇದೆ, ಅದು 45 ಮೀಟರ್ ಆಗಬೇಕು ಅಂತಿದೆ. ಹೀಗೆ ಸಾರ್ವಜನಿಕರ ಬೇಡಿಕೆಗಳು ಇರೋ ಮಾತಾಡಿದ್ರು. ಅದ್ರ ಬಗ್ಗೆ ನೀವೇನು ಯಾಕೆ ಸರ್? ಬಹುಶಃ ಜಾತ್ರೆ ಸಂದರ್ಭದಲ್ಲಿ ಭಟ್ಕಳ ಜಾತ್ರೆಗೂ ಸಹ ಒಂದು 25,000 ಜನ ಅಡ್ವಾನ್ಸ್ ಪಾಸ್ ಆಗುವಂತ ಜಾಗ ಇತ್ತು. ಇಲ್ಲ ಮತ್ತೆ ಅನಿವಾರ್ಯ ನಮ್ಗೆಲ್ಲೂ ಆಚೆಗಿಚ್ಚಿ ಪಾಸ್ ಆಗ್ಲಿಕ್ಕೆ ಅಲ್ಲ. ರಥ ಬರ್ತದೆ ನಮ್ದು, ಅದ್ರ ಜೊತೆ ಪಲ್ಲಕ್ಕಿ ಬರ್ತದೆ. ಯಾವ್ದು ಬಂದ್ರು ಇಲ್ಲಿ ಪಲ್ಲಕ್ಕಿ ಇಲ್ಲಿ ಬರ್ತದೆ. ಆ ಸಂದರ್ಭದಲ್ಲೂ 10,000 ಜನ ಅದ್ರ ಒಟ್ಟಿಗೆ ಇರ್ತಾರೆ. ಅನಿವಾರ್ಯ, ಯಾಕಂದ್ರೆ ಬ್ರಿಡ್ಜ್ ಇಲ್ಲಿ ಎಷ್ಟು ಅನಿವಾರ್ಯ ಅಂದ್ರೆ ಅಂಡರ್ ಪಾಸ್ ಬಹಳ ಅನಿವಾರ್ಯ. ಇಲಾಖೆಯ ನಿಯಮಗಳು, ಇಲಾಖೆ ನಿಯಮ ಅದು. ಈಗ ಅದಿಲ್ಲ ಅಂತಾದ್ರೆ ನಾವು ಇದನ್ನ ಎಂತದ್ದು ಡಿಸ್ಕೋಪ್ ಮಾಡಿ ಅದನ್ನೆಲ್ಲ ಬೇರೆ ಮಾಡಿ ಹೊಸದೆಲ್ಲ ಮಂಜೂರಾಗಿ ಹೊಸ ಟೆಂಡರ್ ಕರೆದು ಹೊಸ ಕೆಲಸ ಅದು ಇದು ಎಲ್ಲ ಅದರದೇ ಆದ ಸಮಯ ತಗೊಳ್ತದೆ. ಎಷ್ಟು ಸಮಯ ನಮ್ಗೆ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ನಾನು ಹಿಂಗೆ ಟೈಮ್ ಬೌಂಡ್ನಲ್ಲಿ, ಯಾಕೆಂದ್ರೆ ಇದು ಒಂದೇ ಬದಿಗಿಲ್ಲ, ಇದು ಈ ಮೂಡಬಟ್ಕಳದಂತ ಒಂದೇ ಬದಿಗಿಲ್ಲ, ಬಹಳ ಕಡೆಗಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನೋಡ್ರಿ, ನಾನು ವಿಶ್ವಾಸದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು. ಆ ಅಭಿವೃದ್ಧಿ ಕೆಲಸ ಮಾಡಿಸೋದಕ್ಕೆ ನೀವು ನನ್ನ ಗೆಲ್ಸಿದ್ದೀರಿ, ಅದನ್ನು ಮಾಡಿಸ್ಬೇಕು ಹಿನ್ನೆಲೆಯಲ್ಲಿ ನಾನು ಬೆಂಗಳೂರದೆಲ್ಲ, ಡೆಲ್ಲಿಯೆಲ್ಲ, ಶಿರ್ಸಿಯೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿ ಹಂಗೆ ಹಿಂಗೆ ಹೇಳ್ಬೋದಿತ್ತು.
ಇಲ್ಲೇ ಅಂತ ಬಂದಿದ್ದೇನೆ ನಿಮ್ಮ ಹತ್ರ. ನೀವು ನನಗೆ ಇಲ್ಲೇ ಬಂದು ನಿಮ್ಮ ಹತ್ರ ಹೇಳಿ ಕೇಳಿ ಮಾಡೋ ಅವಕಾಶ ಕೊಟ್ಟಿದ್ದೀರಿ, ಹಾಗಾಗಿ ನಾನು ಇಲ್ಲೇ ಬಂದಿದ್ದೆ. ಅಂಡರ್ ಪಾಸ್ ಮಾಡಲಿಕ್ಕೆ ಈಗಾಗಲೇ ನಾನೇನು ಪ್ರಯತ್ನ ಶುರು ಮಾಡಿದ್ದೇನೋ ಆ ಪ್ರಯತ್ನ ನಾನು ಮುಂದುವರಿಸ್ತೇನೆ. ಇಲಾಖೆಯವರು ಅಧಿಕಾರಿಗಳು ನಮ್ಮ ಮಧ್ಯೆ ಇದ್ದಾರೆ, ನಾನು ಅವರು ಸೇರಿ ಅದಕ್ಕೇನು ಪ್ರಯತ್ನ ಮಾಡಬೇಕು ನಾವು ಮಾಡ್ತೇವೆ. ಅಂಡರ್ ಪಾಸ್ ಬೇಕು ಹೇಳೋದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲೇ ಇಲ್ಲ, ವಿವಾದ ಇಲ್ಲೇ ಇಲ್ಲ. ಆದ್ರೆ ಅದು ಬೇಕು ಬೇಕೇ ಈಗ 6 ತಿಂಗಳಾಗದೆ ನಾನು MP ಆಗಿ. ಸರ್, ಎರಡನೇದಾಗಿ ಈಗ ನೀವು ಹೇಳಿದ್ರಿ ಜಾಗ ಇದು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ, ಸಮಸ್ಯೆ ಇದೆ. ಈ ನಮ್ಮ ಮೂಡುಬಡ್ಕಳ ಬೈಪಾಸ್ ಅಲ್ಲಿ ಎಲ್ಲರೂ ಜಾಗ ಬಿಟ್ಕೊಟ್ಟಿದ್ದಾರೆ, ಯಾರು ಸಮಸ್ಯೆ ಮಾಡಿಲ್ಲ, ಮತ್ತೆ ಬೇಕು ತಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಈಗ ಹೌದು ಸರಿ, ಇದು ಪಾಯಿಂಟ್ ಅದೇ ಬಂತು. ಈಗ ನಮ್ಮಲ್ಲಿ ಜಾಗ ಬಿಟ್ಕೊಡ್ಲಿಕ್ಕೆ ಏನು ಸಮಸ್ಯೆ ನಿಮ್ಗೆ ಅಂತ ಇಲ್ಲಿ ಕಣ್ಣು ಉಳಿಸ್ಲಿಕ್ಕೆ ಅಂತ ಬಂದು ಹೇಳುವುದು ಅಗತ್ಯ ಇಲ್ಲ, ನಂಗೆ ಹೇಳ್ತಾನೂ ಇಲ್ಲ. ಆದ್ರೆ ಈಗ ಇವರದ್ದು ಕಷ್ಟ ಸುಖ ಆ ಹಳೆ ಗುತ್ತಿಗೆದಾರರಿಂದ ಈ ಕೆಲಸ ತೆಗೆದು ಹೊಸದು ಮಂಜೂರಾಗಿ ಅದು ಟೆಂಡರ್ ಆಗಿ ಅದು ಕೆಲಸ ಆಗಿ ನಾವು ಈ ವಿಚಾರದಲ್ಲಿ ರಾಜಕೀಯ ಯಾರು ಮಾಡುದಿಲ್ಲ. ನಮ್ಗೆಲ್ಲರಿಗೂ ಇವ್ರು ಪೆಟ್ಟಿಗೆ ಹೋಗ್ಬೇಕು. ಸರ್ ಸ್ವಲ್ಪ ನೀವು ನೋಡಿ ಸರ್, ನೀವು ನೋಡಿ ರಿಕ್ವೆಸ್ಟ್ ನಿನ್ನ ಕೆಲಸ ಮಾತ್ರ ಸ್ಟಾರ್ಟ್ ಮಾಡಬೇಡಿ. ಕಾಗೇರಿ ಹೇಳುವುದಕ್ಕೆ ಕೆಲಸ ಚಾಲು ಮಾಡೋದಕ್ಕೆ ನಮ್ದು ಇದೇ ಪರಿಸ್ಥಿತಿ.